ಗೆಲುವಿನ ಲೆಕ್ಕಾಚಾರ ಎಲ್ಲವೂ ತಲೆ ಕೆಳಗಾಗಿದೆ. ಡಿಕೆ ಬ್ರದರ್ಸ್ ರಣತಂತ್ರಕ್ಕೆ ಜೆಡಿಎಸ್ ಅಖಂಡ ರಾಮನಗರವನ್ನೇ ಕಳೆದುಕೊಂಡಿದೆ. ಚನ್ನಪಟ್ಟಣ ಅಖಾಡದಲ್ಲಿ ಏನೇನಾಯ್ತು ಅಂತ ಮೊದಲು ನೋಡೋಣ, ಆಮೇಲೆ ಶಿಗ್ಗಾವಿ ಸಂಡೂರು ಅಪ್ಡೇಟ್ಸ್ ಕೊಡ್ತೀವಿ. ಕಾಂಗ್ರೆಸ್ ಪಾಳ್ಯದಲ್ಲಿ ಇಂದು ಸಂಭ್ರಮ ಮನೆ ಮಾಡಿದೆ. ಚನ್ನಪಟ್ಟಣ ಗೆದ್ದ ಖುಷಿಯಲ್ಲಿ ಮನೆ ಮಕ್ಕಳು ಗೆದ್ದರು ಎಂದು ಪೋಸ್ಟರ್ ಹಿಡಿದು ಕೈ ಕಾರ್ಯಕರ್ತರು ಕುಣಿದಾಡಿದ್ದಾರೆ. ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಖಾಲಿ ಖಾಲಿ ಅಂತ ಹೇಳ್ತಾ ಎಂಜಾಯ್ ಮಾಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಮಾಡಿದ್ದ ಪ್ರತಿಜ್ಞೆ ಈಡೇರಿದ್ರೆ ಕುಮಾರಸ್ವಾಮಿ ಅವರ ಶಪಥ ಮಣ್ಣು ಪಾಲಾಗಿದೆ. ದೇವೇಗೌಡರ ಅಬ್ಬರದ ಮಾತುಗಳ ನಡುವೆ ಸಿದ್ದರಾಮಯ್ಯ ಅವರ ಆಡಳಿತದ ಪರವಾಗಿ ಚನ್ನಪಟ್ಟಣದಲ್ಲಿ ಜನ ಮತ ಹಾಕಿದ್ದಾರೆ. ರಾಜ್ಯದ 3ಕ್ಕೆ 3 ಕ್ಷೇತ್ರವನ್ನ ಕೈವಶ ಮಾಡಿಕೊಂಡಿರುವ ಕಾಂಗ್ರೆಸ್ ಪಾಳೆಯ ವಿಜಯೋತ್ಸಾಹದಲ್ಲಿ ತೇಲುತ್ತಿದ್ದರೆ, ಕಾಂಗ್ರೆಸ್ ಅನ್ನ ಕಟ್ಟಿಹಾಕುವ ವಿಶ್ವಾಸದಲ್ಲಿ ಒಂದಾಗಿದ್ದ ದೋಸ್ತಿಗಳು ಸೋಲಿನ ಆಘಾತದಲ್ಲಿದ್ದಾರೆ. ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರು ಹೀಗೆ 3 ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಪಕ್ಷ ಗೆದ್ದು ಬೀಗಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ವಿರೋಧಿ ಅಲೆ ಎದ್ದಿದೆ. ಕಾಂಗ್ರೆಸ್ ಮೇಲೆ ಜನ ವಿಶ್ವಾಸ ಕಳ್ಕೊಂಡಿದ್ದಾರೆ ಅಂತ ಅಬ್ಬರಿಸುತ್ತಿದ್ದ ವಿಪಕ್ಷಗಳಿಗೆ ಬೈ ಎಲೆಕ್ಷನ್ ಫಲಿತಾಂಶದ ಮೂಲಕವೇ ಕಾಂಗ್ರೆಸ್ ನಾಯಕರು ಉತ್ತರ ಕೊಟ್ಟಿದ್ದಾರೆ. ದೋಸ್ತಿ ನಾಯಕರಾಗಿ ಅಖಾಡಕ್ಕಿಳಿದಿದ್ದ ಬಿಜೆಪಿ ಜೆಡಿಎಸ್ಗೆ ದೊಡ್ಡ ಮರ್ಮಾಘಾತವಾಗಿದೆ. ತಮ್ಮ ಕ್ಷೇತ್ರಗಳಲ್ಲೇ ಸೋತು ಸುಣ್ಣವಾಗಿದ್ದಾರೆ. ಅದರಲ್ಲೂ ಭಾರೀ ಹೈವೋಲ್ಟೇಜ್ ಕಣವಾಗಿದ್ದ ಚನ್ನಪಟ್ಟಣದಲ್ಲಿ ನಿಖಿಲ್ ಮತ್ತೊಮ್ಮೆ ಮುಗ್ಗರಿಸುವ ಮೂಲಕ ಹ್ಯಾಟ್ರಿಕ್ ಸೋಲು ಅನುಭವಿಸಿದ್ದಾರೆ. ಸೈನಿಕನಿಗೆ ಒಲಿದ ಚನ್ನಪಟ್ಟಣ ಕಿರೀಟ, ಅರ್ಜುನನಾಗದ ಅಭಿಮನ್ಯುಗೆ ಹ್ಯಾಟ್ರಿಕ್ ಸೋಲು. ಚನ್ನಪಟ್ಟಣದಲ್ಲಿ ಅಭ್ಯರ್ಥಿಗಳ ಹೆಸರು ಘೋಷಣೆಯಾದಾಗ ನೆಕ್ ಟು ನೆಕ್ ಫೈಟ್ ಇದೆ ಅಂತಾನೆ ಎಲ್ಲರೂ ಮಾತಾಡಿದ್ರು. ಅದೇ ಚುನಾವಣೋತ್ತರ ಸಮೀಕ್ಷೆ ಬಂದ ಮೇಲೆ ನಿಖಿಲ್ ಪರ ಅಲೆ ಇದೆ ಅಂತ ವಿಶ್ಲೇಷಣೆ ಮಾಡಿದ್ರು. ಆದ್ರೀಗ ಇದೆಲ್ಲವೂ ತಲೆ ಕೆಳಗಾಗಿ ಹೋಗಿದೆ. ನೆಕ್ ಟು ನೆಕ್ ಫೈಟೂ ಇಲ್ಲ, ಕೂದಲೆಳೆ ಅಂತರದ ಸೋಲು ಅಲ್ಲ. ಸಂಡೂರು, ಶಿಗ್ಗಾವಿಗೆ ಹೋಲಿಸಿಕೊಂಡ್ರೆ ಚನ್ನಪಟ್ಟಣದಲ್ಲೇ ಭಾರೀ ಅಂತರದಿಂದ ಕಾಂಗ್ರೆಸ್ ಗೆದ್ದು ಬೀಗಿದೆ. ಮತದಾನ ಮುಗೀತಿದ್ದಂತೆ ಏನಾಗುತ್ತೋ ಏನು ಅಂತ ಜನರ ತಲೆಗೆ ಹುಳ ಬಿಟ್ಟಿದ್ದ ಚನ್ನಪಟ್ಟಣದ ಭಗೀರಥನೆ ಬೊಂಬೆನಾಡಿನ ಸೂತ್ರಧಾರನಾಗಿದ್ದಾನೆ. ಚನ್ನಪಟ್ಟಣ ಚುನಾವಣೆಯಲ್ಲಿ ಯಾರ್ಯಾರು ಎಷ್ಟೆಷ್ಟು ಮತ ಪಡೆದಿದ್ದಾರೆ ಅಂತ ನೋಡೋದಾದ್ರೆ, ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ಗೆ 1,12,642 ಮತಗಳು ಬಿದ್ದರೆ, ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿಗೆ 87,229 ಜನ ಮತ ಹಾಕಿದ್ದಾರೆ. ಹೀಗಾಗಿ ಗೆಲುವಿನ ಅಂತರ 25,413ಕ್ಕೆ ಬಂದು ನಿಂತಿದೆ. ಸಿಪಿ ಯೋಗೇಶ್ ಅವರು ಕಲೆಗಾರರು, ಚಿತ್ರನಟರು, ಅವ್ರು ಯಾವ ಟೈಮಲ್ಲಿ ಏನೇನು ಮಾಡಬೇಕು. ಅವ್ರು ಸೋಲ್ತೀನಿ ಅಂತ ಹೇಳಲಿಲ್ಲ, ಅವ್ರು ಸೋಲ್ತೀವಿ ಅಂತ ಹೇಳಲಿಲ್ಲ, ಸೋಲ್ತೀವಿ ಅಂತ ಹೇಳಲಿಲ್ಲ. ಸ್ಟೇಟ್ಮೆಂಟ್ ರಿಕಾಲ್ ಮಾಡಿ. ಅವರು ಏನೋ ಅವ್ರದ್ದೊಂದು ಟ್ರಿಕ್ ಇದೆ ಅವ್ರದ್ದು. ಈಗ ಕುಮಾರಸ್ವಾಮಿ ಅವರು ಪ್ರೊಡ್ಯೂಸರ್, ಇವರು ಆಕ್ಟರ್. ಕುಮಾರಸ್ವಾಮಿ ಮಗನು ಅಪ್ಪ ಹೇಳಿದ್ಯಪ್ಪ ಮಗನೇ ಅಂದ್ರೆ ನಾನು ಜದ್ದು ಮಧ್ಯೆ ಇದ್ದೆ ಅಂತ ಅವತ್ತೆ ನಾನು ನೋಡಿ. ಪಾಪ ಅವ್ರು ಸೋಲುವಂತಲ್ಲ, ಐ ಆಮ್ ಸಾರಿ ಫಾರ್ ಹಿಮ್. ಮಿಸ್ಟರ್ ವಿಜೇಂದ್ರ ಮತ್ತು ಯಡಿಯೂರಪ್ಪನವರೇ, ನಿಮ್ಮ ಬ್ಯಾಟ್ರಿ ವೀಕ್ ಆಗಿದಾಗ ಚಾರ್ಜ್ ಮಾಡಿದವ್ ನಾನು. ನೀವು ಸೋತ್ ಮೂಲೆ ಗುಂಪಾಗಿದ್ದಾಗ ರಾಜಕೀಯವಾಗಿ ನಿಮ್ಮ ಅಸ್ತಿತ್ವ ತಂದುಕೊಟ್ಟವ್ ನಾನು. ಇವತ್ತು ನಿಮ್ಮ ಷಡ್ಯಂತ್ರದಿಂದ ನಾನಿವತ್ತು NDA ಬಿಡಬೇಕಾಗಿ ಬಂತು. ನೀವು ಪಿತೂರಿ ಮಾಡಿ ನನ್ನನ್ನು ಹೊರ ಹಾಕಿದ್ರಿ, ಆದರೆ ನನ್ನ ಜನ, ಕಾಂಗ್ರೆಸ್ ಪಕ್ಷ ನನ್ನನ್ನು ಕೈ ಬಿಡಲಿಲ್ಲ. ಬಾಯಿ ಏನು ಬರುತ್ತೆ ಅದು ಮಾತಾಡ್ತಾರೆ. ಅವರ ನಡವಳಿಕೆ, ಅವರ ಮಾತು, ಅವರ ಕೆಲವು ಟೀಕೆ ಟಿಪ್ಪಣಿಗಳೇ ಇವತ್ತು ಅವರಿಗೆ ಇವೆಲ್ಲ ರಿಸಲ್ಟು. HDK ಮುಕ್ತ ರಾಮನಗರ, ಡಿಕೆ ಕನಸು ನನಸು. ಕುಮಾರಸ್ವಾಮಿ ಮುಕ್ತ ರಾಮನಗರ ಮಾಡಬೇಕು ಅನ್ನೋದು ಬಂಡೆ ಬ್ರದರ್ಸ್ ದೊಡ್ಡ ಕನಸಾಗಿತ್ತು. ಇದಕ್ಕಾಗಿ ಪ್ರತಿ ಚುನಾವಣೆಯಲ್ಲೂ ಹಲವು ರಣತಂತ್ರ ರೂಪಿಸುತ್ತಿದ್ದರು. 2023ರ ಚುನಾವಣೆಯಲ್ಲಿ 4ರಲ್ಲಿ 3 ಕ್ಷೇತ್ರ ಗೆದ್ದು ಬಿಗಿದ್ದರು. ಆದರೆ ಲೋಕಸಭೆ ಚುನಾವಣೆಯಲ್ಲಿ ಡಿಕೆ ಕೋಟೆಯನ್ನ ಕೆಡವಿ ಹಾಕಲು ಕಮಲ ಪಕ್ಷದ ಜೊತೆ ಕೈಜೋಡಿಸಿದ ಕುಮಾರಸ್ವಾಮಿ ಡಿಕೆ ಬ್ರದರ್ಸ್ಗೆ ಮರ್ಮಾಘಾತ ಕೊಟ್ಟಿದ್ದರು. ಆದ್ರೀಗ ಡಿಕೆಶಿ ಅದಕ್ಕೆ ಪ್ರತೀಕಾರ ತೀರಿಸಿಕೊಂಡಿದ್ದಾರೆ. ತಮ್ಮನ ಸೋಲಿಗೆ ಮಗನನ್ನೇ ಸೋಲಿಸಿ ಕುಮಾರಸ್ವಾಮಿ ಫ್ಯಾಮಿಲಿಗೆ ಮತ್ತೆ ಸೋಲಿನ ಕಹಿ ಉಣಿಸಿದ್ದಾರೆ. ಬಿಜೆಪಿಯಲ್ಲಿದ್ದ ಸೈನಿಕನಿಗೆ ಗಾಳ ಹಾಕಿದ್ದ ಟ್ರಬಲ್ ಶೂಟರ್ ಡಿಕೆಶಿ ಕಾಂಗ್ರೆಸ್ನಿಂದ ಅಖಾಡಕ್ಕಿಳಿಸಿದ್ರು. ಇದು ನಿಖಿಲ್ ವಿರುದ್ಧದ ಚುನಾವಣೆಯಲ್ಲ, HDKಯೇ ನಮ್ಮ ಎದುರಾಳಿ ಅನ್ಕೊಂಡು ಓಡಾಡಿದ್ರು. ಕೊನೆಗೂ ತಾವು ಅಂದ್ಕೊಂಡಂತೆಯೇ ಗೆದ್ದು ಬೀಗಿದ್ದಾರೆ. ಕುಮಾರಸ್ವಾಮಿ ಮುಕ್ತ ರಾಮನಗರವನ್ನ ಮಾಡಿಯೇ ತೀರಿದ್ದಾರೆ.
ಇನ್ನು ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಗೆಲ್ಲೋದಕ್ಕೆ ಪ್ರಮುಖ ಕಾರಣವಾಗಿದ್ದು ಏನು ಅಂತ ನೋಡೋದಾದ್ರೆ, ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಗೆಲ್ಲೋದಕ್ಕೆ ಪ್ರಮುಖ ಕಾರಣವಾಗಿದ್ದೇ ಡಿಕೆ ಬ್ರದರ್ಸ್. ಎಚ್ಡಿಕೆ ಸಿಎಂ ಆಗಿದ್ದಾಗ ತಮ್ಮ ಸ್ವಕ್ಷೇತ್ರ ಚನ್ನಪಟ್ಟಣವನ್ನೇ ಕಡೆಗಣಿಸಿದ್ರು ಅನ್ನೋ ದೊಡ್ಡ ಆರೋಪ ಕೇಳಿಬಂದಿತ್ತು. ಇದರ ಬೆನ್ನಲ್ಲೇ ಕುಮಾರಸ್ವಾಮಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ದಿಲ್ಲಿಗೆ ಶಿಫ್ಟ್ ಆಗ್ತಿದ್ದಂತೆ ಡಿಕೆ ಶಿವಕುಮಾರ್ ಚನ್ನಪಟ್ಟಣದಲ್ಲೇ ಠಿಕಾಣಿ ಹೂಡಿದ್ರು. ಅಲ್ಲದೆ ತಾಲೂಕಿನ ಅಭಿವೃದ್ಧಿಗೆ ಕೋಟಿ ಅನುದಾನ ನೀಡಿದ್ರು. ಇದರ ಜೊತೆಗೆ ಕಾಂಗ್ರೆಸ್ ಕೈ ಹಿಡಿದದ್ದು ಗ್ಯಾರಂಟಿ ಯೋಜನೆಗಳು. ಯೋಗೇಶ್ವರ್ ಪಕ್ಷಾಂತರ ಮಾಡಿದ್ರೂ ಅವರ ವರ್ಚಸ್ಸು ಎಲ್ಲೂ ಕುಗ್ಗಲಿಲ್ಲ. ಕುಟುಂಬ ರಾಜಕಾರಣಕ್ಕೆ ಜನ ತಿರುಗೇಟು ಕೊಟ್ಟಿದ್ದು ಸಿದ್ದರಾಮಯ್ಯ ಎಂಟ್ರಿಯಿಂದ ಅಹಿಂದ ಮತಗಳು ಕ್ರೋಢೀಕರಣವಾದವು. ಅಲ್ಲದೆ ಜಮೀರ್ ಆಗಮನದಿಂದ ಮುಸ್ಲಿಂ ಮತಗಳು ಸಾಲಿಡ್ ಆಗಿ ಕಾಂಗ್ರೆಸ್ ತೆಕ್ಕೆಗೆ ಬಂದು ಬಿದ್ದಂತಿದೆ. ಇದೆಲ್ಲದರ ಮಧ್ಯೆ ಕುಮಾರಸ್ವಾಮಿ ವಿರುದ್ಧ ಜಮೀರ್ ನೀಡಿದ್ದ ಹೇಳಿಕೆಗಳು ಯಾವುವೂ ಕೂಡ ಜೆಡಿಎಸ್ ಪಾಲಿಗೆ ವರ್ಕೌಟ್ ಆಗುವ ಬದಲು ಮುಸ್ಲಿಂ ಮತಗಳು ವಿಭಜನೆಯಾಗುವುದನ್ನು ಸಂಪೂರ್ಣ ತಡೆದಿದೆ. ಈ ಬೈ ಎಲೆಕ್ಷನ್ ಎರಡೂ ಪಾರ್ಟಿಗಳು ಒಂದಾಗಿದ್ದವು. ಇಬ್ಬರ ಮೇಲೂ ಗೆದ್ದಿದ್ದೀವಿ ನಾವು. See, I am emphasizing this. ಬಿಜೆಪಿ ಜೆಡಿಎಸ್ ಎರಡರ ಮೇಲೂ ಗೆದ್ದಿದ್ದೀವಿ. ಇಬ್ರು ಒಂದಾಗಿ ನಮ್ಮನ್ನು ಎದುರಿಸಿದ್ರು ಕೂಡ, ಸುಳ್ಳುಗಳು ಹೇಳಿ ಅಪಪ್ರಚಾರ ಮಾಡಿದ್ರೂ ಕೂಡ ಗೆದ್ದಿದ್ದೀವಿ. ಇನ್ನು ದೋಸ್ತಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಸೋಲಿಗೆ ಕಾರಣವಾಗಿದ್ದು ಏನು ಅಂತ ನೋಡೋದಾದ್ರೆ, ಸ್ಥಳೀಯರಿಗೆ ಆದ್ಯತೆ ನೀಡದೆ ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕಿದ್ದೇ ಜೆಡಿಎಸ್ಗೆ ಹೊಡೆತ ಕೊಟ್ಟಿದ್ದು. ಅದರಲ್ಲೂ ಯೋಗೇಶ್ವರನ್ನ ಕಡೆಗಣಿಸಿ ನಿಖಿಲ್ಗೆ ಟಿಕೆಟ್ ಕೊಟ್ಟಿದ್ದು ದೊಡ್ಡ ಮೈನಸ್ ಆಯಿತು. ಹಾಗೆಯೇ ಒಮ್ಮತದ ಪ್ರಚಾರದಲ್ಲಿ ದೋಸ್ತಿಗಳು ಎಡವಿದ್ದು ನಗರ ಪ್ರದೇಶದಲ್ಲಿ ದೇವೇಗೌಡರ ಪ್ರಚಾರ ವರ್ಕೌಟ್ ಆಗಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಗ್ಯಾರಂಟಿ ಯೋಜನೆಗಳು ಕೈ ಹಿಡಿದ್ರೆ ಅಹಿಂದ ಮತಗಳು ಜೆಡಿಎಸ್ನಿಂದ ಸಂಪೂರ್ಣವಾಗಿ ವಿಮುಖವಾದವು. ಅಷ್ಟೇ ಅಲ್ಲ, ದೋಸ್ತಿ ನಾಯಕರ ಅತಿಯಾದ ಆತ್ಮವಿಶ್ವಾಸವೂ ಸೋಲಿಗೆ ಪ್ರಮುಖ ಕಾರಣವಾಯಿತು. ಎಲ್ರಿಗೂ ಕೂಡ ಸಾಮಾನ್ಯವಾಗಿ ಚುನಾವಣೆಯ ಈ ಒಂದು ಫಲಿತಾಂಶ ಒಂದು ಆಘಾತ ತಂದುಕೊಟ್ಟಿರ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ನಿಖಿಲ್ ಕುಮಾರಸ್ವಾಮಿ ಅವನ ಸ್ವಾರ್ಥಕ್ಕೋಸ್ಕರ ಇಡೀ ಕುಟುಂಬದವರು ಒಬ್ಬ ಪಕ್ಷದ ಕಾರ್ಯಕರ್ತರಿಗೆ ಬಲಿಪಶು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಕಳಂಕ ಬಹುಶಃ ನಾವು ಒತ್ಕೊಳ್ತಾ ಇದ್ವೋ ಏನೋ ಅಂತಕ್ಕಂಥದ್ದು ನಾನು ಚಿಂತೆ ಮಾಡ್ತೇನೆ. ಹಾಗಾಗಿ ಬಹುಶಃ ಆ ಒಂದು ಕಳಂಕ ಮುಕ್ತರಾಗಿ ಇವತ್ತು ನಾನು ಮಲಗ್ತೇನೆ, ಏನು ತೊಂದರೆ ಇಲ್ಲ. ಭಾವನಾತ್ಮಕವಾಗಿ ಕೆಲವೊಂದಷ್ಟು ಘಟನೆಗಳು, ಕೆಲವೊಂದಷ್ಟು ಹಿನ್ನಡೆಗಳು, ಕೆಲವೊಂದಷ್ಟು ಮೋಸಕ್ಕೆ, ಷಡ್ಯಂತ್ರಕ್ಕೆ ಬಲಿಯಾಗಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಚುನಾವಣಾ ಸಂದರ್ಭದಲ್ಲಿ ಆಸ್ ಎ ಕ್ಯಾಂಡಿಡೇಟ್ ಅಂತ ಅನ್ನಿಸ್ಕೊಂಡಾಗ ನಾವು ವಿ ಹ್ಯಾವ್ ಟು ಸಿ ಇನ್ ಮೆನಿ ಪರ್ಸ್ಪೆಕ್ಟಿವ್ಸ್, ಹಲವಾರು ಆಂಗಲ್ಗಳಲ್ಲಿ ನೋಡಬೇಕಾಗ್ತದೆ. ಹಾಗಾಗಿ ಅನಿರೀಕ್ಷಿತವಾಗಿ ಆಯ್ತು ಅಷ್ಟೇ, ಬಿಟ್ಟರೆ ಬೇರೆ ಅದರ ಹಿಂದಿನ ಉದ್ದೇಶ ಏನಿಲ್ಲ. ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಗೆಲುವಿನ ಕೇಕೆ ಹಾಕ್ತಿದ್ದಂತೆ ಕಾಂಗ್ರೆಸ್ ನಾಯಕರ ಸಂಭ್ರಮ ಮುಗಿಲು ಮುಟ್ಟಿತ್ತು. ಕಾಂಗ್ರೆಸ್ ಜಾಲಿ, ಜೆಡಿಎಸ್ ಖಾಲಿ ಅಂತ ಊರೂರಲ್ಲಿ ಕೇಕೆ ಹಾಕಿದ್ದಾರೆ. ಒಟ್ನಲ್ಲಿ ನಿಖಿಲ್ ಕುಮಾರಸ್ವಾಮಿಯನ್ನ ಈ ಸರಿಯಾದ್ರೂ ಎಂಎಲ್ಎ ಮಾಡಲೇಬೇಕು ಅಂದ್ಕೊಂಡಿದ್ದ ದಳಪತಿಗಳ ಕನಸು ಭಗ್ನವಾಗಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರಾದೇಶಿಕ ಪಕ್ಷವಾಗಿ ತನ್ನ ಅಸ್ತಿತ್ವ ಉಳಿಸಿಕೊಳ್ಳಲು ಹೋರಾಡುತ್ತಿರುವ ಜೆಡಿಎಸ್ಗೆ ಈ ಸೋಲು ದೊಡ್ಡ ಹಿನ್ನಡೆಯನ್ನ ತಂದಿಟ್ಟಿದೆ. ಆದರೆ ಇಂತಹ ಹಲವು ಸೋಲುಗಳನ್ನು ಅರಗಿಸಿಕೊಂಡಿರುವ ದೇವೇಗೌಡರ ಪಕ್ಷ ಮುಂದೆ ಹೇಗೆ ಮೇಲೇಳುತ್ತೆ ಎನ್ನುವುದನ್ನು ನೋಡಬೇಕಿದೆ. ವೆಂಕಟೇಶ್ ಪ್ರಭು, ನ್ಯೂಸ್ 18, ರಾಮನಗರ.